ವಿಶ್ವಕರ್ಮ ಜನಾಂಗದವರಿಗೆ ಹಕ್ಕುಪತ್ರ ಹಂಚಿದ ಸ್ಥಳದಲ್ಲಿ ದಲಿತರಿಂದ ಅಂಬೇಡ್ಕರ್ ನಾಮಫಲಕ ಅಳವಡಿಕೆ. ಅಕ್ರಮ ಅತಿಕ್ರಮಣ ಪ್ರಕರಣದಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಪಾಂಡವಪುರ ಮೇಲುಕೋಟೆ ಹೋಬಳಿಯ ಕದಲಗೆರೆ ಗ್ರಾಮದ ವಿಶ್ವಕರ್ಮ ಜನಾಂಗದ ಯೋಗಣ್ಣಚಾರಿ ಬಿನ್ ಲೇಟ್ ಕಾಳಚಾರಿರವರಿಗೆ ಜಕ್ಕನಹಳ್ಳಿ ಮಂಡಲ ಪಂಚಾಯತ್ನಿಂದ ಆಶ್ರಯ ಯೋಜನೆಯಡಿ 30/9/1991ರಲ್ಲಿ ಅಂದಿನ ಪ್ರಧಾನರು ಮಂಡಲ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳ ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡಿರುತ್ತಾರೆ. ಹಾಗೆಯೇ ಕದಲಗಿರಿ ಗ್ರಾಮದ ನನಗೂ ಸಹ ಹಕ್ಕುಪತ್ರ ವಿತರಣೆ ನೀಡಿರುತ್ತಾರೆ. ಅದರಂತೆ 2022ರಲ್ಲಿ ಈ ಖಾತೆಯನ್ನು ಮಾಡಲಾಗಿರುತ್ತದೆ ಎಂದರು. 23ರಂದು ಮನೆ ನಿರ್ಮಾಣಕ್ಕೆ ಪೂಜಾ ಕಾರ್ಯಕ್ರಮವನ್ನು ಮಾಡಲು ಮುಂಜಾನೆ ತೆರಳಬೇಕಾಗಿತ್ತು. ಆದರೆ ಸಂಜೆಯ ವೇಳೆಗೆ ರಾತ್ರೋರಾತ್ರಿ ನನ್ನ ಖಾಸಗಿ ಸ್ವತ್ತಿನಲ್ಲಿ ಅತಿಕ್ರಮಣ ಪ್ರವೇಶಿಸಿ ಬಿಆರ್ ಅಂಬೇಡ್ಕರ್ ಉದ್ಯಾನವನವೆಂದು ನಾಮಫಲಕ ಅಳವಡಿಸಿ ಸುತ್ತ ಬಿದಿರಿನ ಮೂಲಕ ಹಸಿರು ಪರದೆಯನ್ನು ಹಾಕಿ ಗಿಡಗಳನ್ನು ಸಹ ನೆಟ್ಟಿರುತ್ತಾರೆ. ಇದನ್ನು ಕೇಳಲು ಹೋದಾಗ ಇದು ನಮ್ಮ ಜಾಗ, ನಮ್ಮ ಮೇಲೆ ಮಾತನಾಡಿದರೆ ಜಾತಿ ನಿಂದನೆ, ದೌರ್ಜನ್ಯ ಪ್ರಕರಣ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕಿ ಕಳುಹಿಸುತ್ತಾರೆ. ಹಾಗಾಗಿ ಕಾನೂನು ರಕ್ಷಣೆಗೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ನೀಡಿದರೆ ಇದು ನಿಮ್ಮ ಖಾಸಗಿ ಆಸ್ತಿ, ನೀವೇ ಕಾಪಾಡಿಕೊಳ್ಳಬೇಕು ಎಂದು ಹೇಳಿ ಕಳುಹಿಸಿದರು. ನಂತರ ಮೇಲುಕೋಟೆ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ಹೋದಾಗ ಠಾಣಾಧಿಕಾರಿರವರು ಸಮುದಾಯದವರನ್ನು ಕರೆಸಿ ನಿಮ್ಮ ದಾಖಲೆ ಇದ್ದರೆ ಕಾನೂನು ಸಲಹೆ ಪಡೆದು ಇತ್ಯರ್ಥಪಡಿಸಿಕೊಳ್ಳಿ. ಈ ರೀತಿ ಅಂಬೇಡ್ಕರ್ ಭಾವಚಿತ್ರ ಬಳಸಿಕೊಂಡು ಜಗಳ ಮಾಡುವುದು ಸರಿಯಲ್ಲ ಎಂದು ಕೇಳಿದಾಗ ಸರಿ, ನಾವು ತೆರವು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಬಂದು ನಂತರ ನಾವು ತೆರವು ಮಾಡುವುದಿಲ್ಲ, ನಮಗೆ ಅವಮಾನವಾಗುತ್ತದೆ, ಬೇಕಾದರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ನಾವು ನ್ಯಾಯ ನಮ್ಮ ಲೆವೆಲಲ್ಲಿ ಮಾತಾಡ್ಬೋದು, ಇಲ್ಲ ಅವ್ರು ಸೋಲ್ಬೇಕು, ಇಲ್ಲ ಇವ್ರು ಸೋಲ್ಬೇಕು, ಲೆವೆಲಲ್ಲಿ ಮಾತಾಡಬೇಕು. ಈಗಾಗಲೇ ನಮಗೆ 72 ವರ್ಷ ವಯಸ್ಸು. ಈಗ ಇವ್ರು ಏನು ಹೇಳ್ತಾರೆ ಅಂತಂದರೆ, ಇವರ ಇದರಲ್ಲಿ ನಮಗೆ ಹಬ್ಬ ಆಗಬೇಕು, ಇದು ನಮಗೆ ಸೇರ್ಬೇಕಾದ್ದು, ಹಬ್ಬ ಆಗಬೇಕು, ಮದುವೆ ಮಂದಿರ ಮಾಡ್ಕೊತಿದ್ದು ಅಂತೇಳಿ ಸ್ಪಷ್ಟಾಗಿ ಹೇಳ್ತಾರೆ. ಹಿಂದೆ ಇದು ಈ ದೇವಸ್ಥಾನ ಈ ಸ್ಕೂಲು ಎಷ್ಟನೇ ಹೆಸರು ಕಟ್ತು, ಈ ಜಾಗನ ಬಿಟ್ಟರು, ಈ ಜಾಗ ಬಿಟ್ಟ ಮೇಲೆ ಇದು ಇವ್ರದೇ ಅಂತ ಇವ್ರು ಬಿಟ್ಟರು ಅಥವಾ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಂತೂ ಇವ್ರದ್ದು ಹಬ್ಬಾಗ್ಲಿತ್ತು, ಮದುವೆ ಮಾಡ್ಕೊತಿದ್ರು, ಮುಂದೆ ಎಲ್ಲ ಮಾಡ್ಕೊತಿದ್ರು. ಅವರೇನೋ ಮುಂದೆ ಉದ್ದೇಶಕ್ಕೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹಬ್ಬಗಳನ್ನ ಕಿತ್ತು ಈ ದೇವಸ್ಥಾನ ಇದೆಯಲ್ಲ ಇಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆ ಕಂಬಗಳು ಕಿತ್ತು ಇಟ್ಟಿದ್ದು, ಅದು ನಮಗೆ ಸಹಾಯ. ಈಗ ಅವ್ರದ್ದೇನಾಗೋದೋ ಇವ್ರದ್ದೇನಾಗೋದೋ ಅದನ್ನು ನೀವು ಏನು ಮಾಡಿಕೊಟ್ಟಿದ್ದೀರಿ ಇವ್ರಿಗೆ, ಅದು ಸರಿಯಾಗಿದೆಯಾ, ಇವ್ರು ಸರಿಯಾಗಿದೆಯಾ ವಿಮರ್ಶೆ ಮಾಡಬೇಕಾಗಿದ್ರೆ ಇವರು ನಾವು ಸಾಯಂಕಾಲ ಸೇರ್ಕೊಂಡು ತೀರ್ಮಾನ ಮಾಡಿ ಅಂತ ನಾವೇನು ಮಾಡೋದ? ಇವ್ರು ಅಷ್ಟೇ ಹೇಳ್ತಾರೆ, ನಾನು ಮಾಡಿಸ್ಕೊಂಡಿದ್ದೀನಿ, ನಮ್ಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ನಮ್ಗೆ ಇದಾಗಿದೆ, ಹಕ್ಕುಪತ್ರ ಸರಿಯಾಗಿದ್ದರೆ ಅವ್ರದ್ದೇ ಆಯ್ತದೆ, ಹಕ್ಕುಪತ್ರ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದರೆ ಇವರು ಹಿಂದಿನ ತಂದರೆ ಇವ್ರದ್ದು ಆಯ್ತದೆ. ಅಷ್ಟೇ ಅಷ್ಟೇ ಆಗೋದು. ಯಾಕೆಂದ್ರೆ ನಾನು ಮಾತಾಡಿ ನೋಡಿದ್ವಿ, ಮಾತು ಬಂದರೆ ಯಾವ್ದು ಬಂದರೆ ಅಂತ ಬಂತು. ಈಗ ಇನ್ನೊಂದು ಈಗ ಅದ್ರ ಜೊತೆಗೆ ಇಶ್ಯೂ ಆಗಿದೆ ಅಂದ್ರಲ್ಲ, ಅದನ್ನೆಲ್ಲ ತರಿಸಿ ಹಕ್ಕುಪತ್ರಗಳನ್ನ. ಈಗ ಇದ್ರ ಜೊತೆಗೆ ಎಷ್ಟು ಇಶ್ಯೂ ಆಗಿದೆ ಮಾತಾಡ್ಕೊಂಡು ಮಾಡಿ, ನೀವು ಏನಿದೆ ಜಾಗ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಜಾಗನ ಈಗ ಪ್ರಧಾನರ ಹಕ್ಕುಪತ್ರ ಈಗ ಖಾತೆ ಆಗಿದೆ. ಈಗ ತೆರವು ಮಾಡಿಸಿ ಅಂತ ಅವ್ರು ಹೇಳ್ತಾರೆ, ಇವ್ರು ಏನು ಮಾಡಿಬಿಟ್ಟಿದ್ದಾರೆ. ತೆರವು ಮಾಡಿಸಿ ಅಂತ ಹೇಳ್ತಾರೆ. ಇವಾಗ ಪಂಚಾಯತಿನ ಮನೆ ಕಟ್ಟಕ್ಕೆ ಇದು ಮಾಡ್ಬಿಟ್ರೆ ಏಕದಮ್ ಗ್ರಾಮಸ್ಥರು ಹೊಡೆದಾಕ್ಬಿಟ್ರೆ ಮನೆ ಬಿಟ್ಬಿಡ್ತೀರ ನೀವು. ತೆರವು ಮಾಡಿಸಿ ಅದು ಒಂದು ಇಳ್ಬಿಟ್ಟದೆ ಈಗ ಅವ್ರಿಗೆ. ಅದು ಹೆಂಗೆ ತೆರವು ಮಾಡ್ತೀರಿ? ನೀವೇ ಮಾಡಿಸ್ಬಿಡಿ, ಇಲ್ಲ ನೀವೇ ಮಾಡಿಸ್ಬಿಡಿ ಸರ್ ತೆರವುನ. ಅದು ನಮಗೆ ಮಾಡ್ಸೋಕ್ಕೆ ಪ್ರಾವಿಷನ್ ಇಲ್ಲ. ಈಗ ಇವರೇ ಮಾಡಬೇಕಾ? ಇವರು ಅವ್ರದ್ದಲ್ಲ ಅಂದ್ರೆ ಮಾಡಲೇಬೇಕು. ಯಾರು ಬಿಡಿ ಹೋಗ್ಲಿ, ಅದೇನೋ ಅವ್ರದ್ದು ಏನಾದ್ರು ತತ್ತಿ ಅಂತ ಹೇಳ್ತೀವಿ, ಅದನ್ನೇ ಹೇಳೋದಲ್ಲ. ತರಲಿ ಬಿಡಿ, ಸಂಜೆ ಕಾಜು ಕೊಡ್ತೀನಿ ಅಂತಂದ್ರೆ ಕೊಡ್ಸಿ ಅಂತ ಹೇಳ್ತಾರೆ. ಆಗ್ಬೋದು, ನಾಳೆ ಆಗ್ಬೋದು. ಈಗ ಪಂಚಾಯತಿಗೆ ನಾನು ಏನಾದ್ರು ತಗೋಬೇಕು ಅಂತ ಮೇಡಮ್ ಇರೋಕ್ಕಿಲ್ಲ, ಇನ್ನೊಂದು ಇರೋಕ್ಕಿಲ್ಲ. ಒಂದು ಪಂಚಾಯತಿ ತಗೋಬೇಕು ಅಂದ್ರೆ 8 ದಿವಸ 10 ದಿವಸ ಆಗುತ್ತೆ. ಹಕ್ಕುಪತ್ರ ರೆಸಲ್ಯೂಷನ್ ಏನು ಹೇಳುತ್ತೆ, ಆ ಡೇಟ್ಸು ಏನು ಹೇಳುತ್ತೆ ಹೇಳಿ ಮೇಡಮ್. ನೀವು ಹಕ್ಕುಪತ್ರ ಬೇಸ್ ಮೇಲೆ ಇಸ್ವತ್ ಮಾಡ್ಕೊಡೋದಲ್ವಾ? ಹಕ್ಕುಪತ್ರ ಏನು ಹೇಳುತ್ತೆ ಮೇಡಮ್? ಇಂಬಾರ ಕೊಟ್ಟಿದ್ದಾರೆ ನಮಗೇನೆ, ಪಂಚಾಯತಿ ಕಡೆಯಿಂದ ವಿತ್ತು ಸೀಲು ಸೈನು ಇಂಬಾರ ಕೊಟ್ಟಿದ್ದಾರೆ. ಆ ದಿನಾಂಕದಲ್ಲಿ ಯಾವುದೇ ರೀತಿ ನಡವಳಿ ನಡೆದಿಲ್ಲ ಅಂತಂದ್ಬಿಟ್ಟು ವಿತ್ ರೆಕಾರ್ಡು ನಡೆದಿಲ್ಲ ಅಂತಂದ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ರೆಕಾರ್ಡ್ ಮೀನ್ಸ್ ಅಲ್ವಾ ಅಲ್ವಾ ಮೇಡಮ್? ಇಪ್ಪತ್ತರ ಫೇಕ್ ಅಂತ ಎಲ್ಲರೂ ಗೊತ್ತಾಗಿದೆಯಲ್ಲ ಈಗ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆ ಯೋಗಣ್ಣಚಾರಿ ಅಂತ. ಏನ್ ವಿಚಾರ ಗಲಾಟೆ ಆಗ್ತಾ ಇರೋದು? ನನಗೆ 1991ರಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತಿ ಇದ್ದಾಗ ಹಕ್ಕುಪತ್ರ ನೀಡಿದ್ರು ಪ್ರಧಾನರ ಕಾಲದಲ್ಲಿ. ಅಲ್ಲಿಂದ ಇಲ್ಲಿ ತನಕ ನಾನು ಕಂದಾಯ ನಡ್ಸ್ಕೊಂಡ್ ಬಂದೆ. 1922ರಲ್ಲಿ ಅಲ್ಲ 2022ರಲ್ಲಿ ನಾನು 9 and 11 ಸಹ ಮಾಡಿಸ್ಕೊಂಡಿದ್ದೀನಿ ಸಹ. ಇವಾಗ ನಾನು ಮನೆ ಕಟ್ಟಕ್ಕೆ ನನಗೆ ಮನೆ ತುಂಬಾ ತೊಂದರೆ ಇತ್ತು.
ಮನೆ ಎಲ್ಲ ಸೋರ್ತಾ ಇತ್ತು. ನಾನು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಾನು ಆಯ ಮಾಡಿಸ್ಬೇಕು ಅಂತ ಪೂಜೆ ಮಾಡಿಸಿ ನಾನು ಸೈಟ್ಗೆ ಹೋದಾಗ ದಲಿತರು ರಾತ್ರಿ 25/7/26 ರಾತ್ರಿ 8:30-9 ಗಂಟೆ ಸಮಯದಲ್ಲಿ JCP ಮುಖಾಂತರ ನನ್ನ ಸೈಟ್ಗೆ ಬಂದು ಅಕ್ರಮವಾಗಿ ಅನಧಿಕೃತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಉದ್ಯಾನವನ ಎಂದು ಬೋರ್ಡನ್ನು ನೆಟ್ಟು ಇದು ಮಾಡಿದ್ದಾರೆ. ನಾನು ಊರಿನಲ್ಲಿ ಒಂದೇ ಕುಳ, ನಾನು ನಮ್ಮ ಅಣ್ಣ ತಮ್ಮದಿರಲ್ಲೂ ಯಾರು ನಮಗೆ ಹೆಲ್ಪ್ ಮಾಡೋದಿಲ್ಲ. ನಾವು ಹೋಗಿ ಕೇಳಿದಾಗ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡಿದೆ, ನಾವು ಕಾನೂನು ಮೊರೆ ಹೋಗೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ 22/7ಕ್ಕೆ. 22/7 ಕೊಟ್ಟಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಕರೆಸಿ ನಮ್ಮ ಜೊತೆಲಿ ಮಾತಾಡಿಸಿದ್ರು. ಮಾತಾಡಿಸಿದಾಗ ಅವರು 31/7/26 ನಾವು ತೆರವು ಮಾಡ್ಬಿಟ್ಟು ಬಂದು ನಾವು ಸ್ಟೇಷನ್ಗೆ ಸೈನ್ ಹಾಕೊಡ್ತೀವಿ ಸ್ವಾಮಿ ಅಂತ ಅಂದರು. 31 ಹಿಡಿದು 5ನೇ ತಾರೀಕು ಗಂಟನೂ ಅವರು ತೆರವು ಮಾಡಲಿಲ್ಲ. ಪುನಃ ಮಾತುಕತೆ ಕರೆದಾಗ ಈಗ ಆಗೇನು ಮಾಡಿದ್ರು, ಅಲ್ಲಿ ಅವ್ರ ಕಡೆಯಿಂದ ಒಂದಿಬ್ಬರು ನಾಯಕರುಗಳು ಬಂದಿದ್ದಾಗ ಅವ್ರ ಮಾತಕ್ಕೂ ಬೆಲೆ ಕೊಡಲಿಲ್ಲ, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಸಹ ಬೆಲೆ ಕೊಡಲಿಲ್ಲ. ಇಲ್ಲ ಸ್ವಾಮಿ, ನಾವು ತೆರವು ಮಾಡ್ಕೊಳಿಕ್ಕಿಲ್ಲ, ನಮಗೆ ನಮ್ಮ ಹುಡುಗರು ಹೋಗ್ತಾ ಇಲ್ಲ, ಕೇಸ್ ಹಾಕೊಳ್ಳಿ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ಕೇಸ್ ಫೈಲ್ ಮಾಡಿ ಸ್ವಾಮಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟದ್ರು. ಅಲ್ಲಿಂದ ಮೊದಲು ಗ್ರಾಮ ಪಂಚಾಯತಿ PDOನವರಿಗೂ ಸಹ ನಾನು ಕಂಪ್ಲೇಂಟ್ ಕೊಟ್ಟೆ. ಮೇಡಮ್, ನಮ್ಮದು ಖಾಸಗಿ ಸತ್ತಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ನಮಗೆ ಬಂದು ನೀವು ತೆರವುಗೊಳಿಸ್ಕೊಡ್ಬೇಕು ನೀವು ಅಂತ ಅಂದಾಗ, ನಮಗೆ ತೆರವುಗೊಳಿಸಕ್ಕೆ ಬರೋಕ್ಕಿಲ್ಲ, ನೀವು ನೀವೇ ನಿಮ್ಮ ಸ್ವಯ ಇಚ್ಛೆಯಿಂದ ನೀವೇ ಇದು ಮಾಡ್ಕೊಂಡು ತೆರವು ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ಇದು ನಮಗೆ ತೆರವು ಮಾಡಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿದ್ರು ಸರ್. ಸಂಬಂಧಪಟ್ಟಂಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ರಿ. ಕೊಟ್ಟೆ. ದೂರು ಕೊಟ್ಟಾಗ ಅವರಿಂದ ಏನ್ ಬಂತು ಮಾಹಿತಿ ನಿಮ್ಗೆ? ಮಾಹಿತಿ ಇದು ನಮ್ದು ಸ್ವಾಮಿ, ಇದು ಹೆಬ್ಬಾಕ್ಲು, ಅದು 3 ತಲೆಮಾರಿನಿಂದ ಇದು ಹೆಬ್ಬಾಕ್ಲು ಅಂತ ಇತ್ತು. ಅಲ್ಲ ಪೊಲೀಸ್ನವರು ಏನಂತ ಹೇಳಿದ್ರು ನಿಮ್ಗೆ? ಪೊಲೀಸ್ನವರು ಕರೆದು ಹೇಳಿದ್ರು ಸ್ವಾಮಿ, ಕರೆದು ಹಿಂಗೆ ನಾವು ಕರೆಸ್ತೀವಿ, ಕರೆಸಿ ನಾವು ತೀರ್ಮಾನ ತಗೊಂಡು ನಾವು ಇದು ಮಾಡ್ತೀವಿ, ಮಾಡಿದ್ಮೇಲೆ ನಿಮ್ಗೆ ನಾವು ತೆರವು ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಇವತ್ತು ಅಂಬೇಡ್ಕರ್ ಭಾವಚಿತ್ರದ ನಾಮಫಲಕಕ್ಕೆ ಹೂನಾರ ಹಾಕಿ ಪೂಜೆ ಮಾಡಿ ತೆರವುಗೊಳಿಸ್ತಾ ಇದ್ರಿ. ನಾವು ಡಾಕ್ಟರ್ BR ಗೌರವಾನ್ವಿತ ಅಂಬೇಡ್ಕರ್ ಅವರ ಇದು ನಾವು ಅವ್ರೊಬ್ಬರಿಗೆ ಅಲ್ಲ, ನಮಗೂ ಸಹ ಅವರು ಕಾನೂನು ಬದ್ಧ ಇದು ತಂದು ಕೊಟ್ಟವರು. ಅವ್ರಿಗೆ ನಾವು ಗೌರವಪೂರ್ವ ಇದು ಮಾಡಿಕೊಂಡು ನಾವು ಅವ್ರಿಗೆ ಗೌರವ ಸಲ್ಲಿಸಿ ನಾವು ಬೋರ್ಡ್ ಕಿತ್ತಾಕ್ಬೇಕು ಅಂತ ಅಂದ್ಬಿಟ್ಟು ತೆರವು ಮಾಡೋಕ್ಕೆ ಅಂತ ತೆರವು ಮಾಡಕ್ಕೆ ಹೋದಾಗ ಇದು ಪರಿಶಿಷ್ಟ ಜಾತಿ ಕಾಲೋನಿಯರೆಲ್ಲ ಬಂದು ನಮ್ಮ ಮೇಲೆ ಸುಮಾರು ಒಂದು 200 ಜನ ಬಂದು ನಮಗೆ ಗಲಾಟೆ ಮಾಡಿ ಹೊಡೆಯೋಕ್ಕೆಲ್ಲ ಬಂದಿದ್ರು ಸ್ವಾಮಿ. ಇವರು ಅಧಿಕೃತವಾಗಿ ಅಕ್ರಮ ಮಾಡ್ಕೊಂಡು ಬಂದು ಬೋರ್ಡ್ ಹಾಕಿ ಇದು ಮಾಡಿದ್ರು. ನಾವು ಊರಿನಲ್ಲಿ ಇವತ್ತುವರೆಗೂ ಸ್ವಾಮಿ ನಾವು ಏನೇ ಇದು ಮಾಡಿದ್ರು ಅವರು ಅಣ್ಣ ತಮ್ಮದಿರಂಗೆ ಇದ್ದೀವಿ. ಇವರು ಅವರ ಹೆಸರು ಹೇಳ್ಕೊಂಡು ಊರಿನಲ್ಲಿ ಗಲಾಟೆ ಸೃಷ್ಟಿಸಿ ಇದು ಮಾಡಿ ನಮ್ಮ ಮೇಲೆ ಈ ತರ ಅಕ್ರಮವಾಗಿ ಇದು ಮಾಡ್ಕೊಂಡು ಗಲಾಟೆ ಮಾಡ್ತಾವ್ರೆ. ಮುಂದಿನ ಹೋರಾಟ ನಿಮ್ದು ಈಗ ಹೇಗಿರುತ್ತೆ? ಹೋರಾಟ ಸ್ವಾಮಿ, ನಾವು ಇವಾಗ ಇಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ಮೇಲೆ ನಾವು ಕಾನೂನು ಮೊರೆ ಹೋಗಿ ಕಾನೂನು ಏನಾಯ್ತದೆ ಏನ್ ಹೇಳ್ತದೆ ನಾವು ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಇದ್ದೀವಿ ಸ್ವಾಮಿ.